ಹಾಯ್ ಹಾಲ್. ಈ ಒಂದು ಬ್ಲಾಗಲ್ಲಿ ಆ್ಯಕ್ಚುಲಿ ನಾನು ಫ್ರಾನ್ಸ್ ಫ್ರೈನ ಯಾವ ರೀತಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಸ್ಟೈಲಲ್ಲಿ ಮಾಡ್ತಾರೆ. ಮೊದಲಿಗೆ ಇದಕ್ಕೆ ಫ್ರಾನ್ಸ್ನ ನಾನು ಒಂದು 1/4 kg ಅಷ್ಟು ತರಿಸ್ಕೊಂಡಿದ್ದೀನಿ. ಇದು 1/4 kg ಅಷ್ಟಿದೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು, ಮತ್ತು ತೆಂಗಿನಕಾಯಿನ ಸ್ವಲ್ಪ ಆಡಿಸಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಮತ್ತು ಚಿಲ್ಲಿ ಗ್ರೀನ್ ಚಿಲ್ಲಿ, ಇದಿಷ್ಟು ಐಟಮ್ ಇದ್ದರೆ, ಬೇಸಿಕ್ ಐಟಮ್ ಇದ್ದರೆ ಸಾಕು. ಸೊ ನಾನು ಮೊದಲಿಗೆ ಒಂದು ಬಾಣಲಿನಲ್ಲಿ ಅದನ್ನು ನಾನು ಸೊಂಪು ಕಾಳಿದೆಯಲ್ಲ, ಸ್ವಲ್ಪ ಸೊಂಪು ಅಥವಾ ಜೀರಿಗೆ ಯಾವುದಾದ್ರೂ ಕೂಡ ಯೂಸ್ ಮಾಡ್ಕೋಬೋದು ನಾವು ಟೇಸ್ಟ್ಗೋಸ್ಕರ. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಇವನ್ನೆಲ್ಲ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಜೊತೆಗೆ ಟೇಸ್ಟ್ಗೆ ಇದು ಬಾಯ್ಲ್ ಆಗೋಕ್ಕೆ ಹೋಗಲೇ ಸ್ವಲ್ಪ ಸಾಲ್ಟ್ ಹಾಕಿ, ಎಷ್ಟು ಬೇಕೋ ಅಷ್ಟೇ ಸಾಲ್ಟ್ ಹಾಕ್ಬಿಟ್ಟು. ಏಕೆಂದರೆ ಫಿಶ್ ಐಟಮಲ್ಲಿ ಯಾವುದೇ ಸಿಹಿ ಐಟಮ್ ಇರ್ಬೋದು, ಅದರಲ್ಲಿ ಯಾವಾಗಲೂ ಉಪ್ಪಿನಂಶ ಇರೋದ್ರಿಂದ ನಾವು ಜಾಸ್ತಿ ಉಪ್ಪನ್ನ ಸ್ಟಾರ್ಟಿಂಗೇ ಹಾಕೋಕ್ಕೆ ಹೋಗಬಾರ್ದು. ನಂತರ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಎಷ್ಟು ಚೆನ್ನಾಗಿ ರೋಸ್ಟೆಡ್ ಮಾಡ್ತೀವೋ ಅಷ್ಟು ನಮಗೆ ಗ್ರೇವಿ ಬಂದ್ಬಿಟ್ಟು ಚೆನ್ನಾಗಿ ಟೇಸ್ಟಿ ಕೊಡುತ್ತೆ. ಸೊ ಹಾಗಾಗಿ ಸಿಂಪಲ್ ಮೆಥಡ್ ಅಷ್ಟೇ ಇದೆಲ್ಲ ಬಂದ್ಬಿಟ್ಟು. ನಾವು ಮನೆಗಳಲ್ಲಿ ಕೆಲವರು ಫ್ರಾನ್ಸ ನಮಗಿಷ್ಟ ಆಗಲ್ಲಪ್ಪ ಅಂತೆಲ್ಲ ಹೇಳ್ತಾರೆ. ಸೊ ಮಾಡಿ ನೋಡಿ ರುಚಿ ಹೆಂಗಿರುತ್ತೆ ಅಂತಂದ್ಬಿಟ್ಟು. ನಾವು ಆ್ಯಕ್ಚುಲಿ ಕನ್ನಡದಲ್ಲಿ ಬಂದ್ಬಿಟ್ಟು ಸೀಗಡಿ ಅಂತ ಹೇಳ್ತೀವಲ್ಲ, ಸೊ ಸಣ್ಣ ಸೀಗಡಿ ಬರುತ್ತಲ್ಲ, ಇದು ಸ್ವಲ್ಪ ದಪ್ಪದಲ್ಲಿ ಹಿಡಿತಾರಲ್ಲ, ಇದನ್ನು ಫ್ರಾನ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಅಷ್ಟೇ, ಬೇರೆ ಏನು ವ್ಯತ್ಯಾಸ ಏನಿಲ್ಲ. ಸೊ ಇದು ಬಂದ್ಬಿಟ್ಟು ನಿಮಗೆ ಗೊತ್ತು ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು KGಯಲ್ಲಿ. ಸೊ ಇದರಲ್ಲಿ ವೆರೈಟೀಸ್ ಆಫ್ ಫ್ರಾನ್ಸಸ್ ಇರುತ್ತೆ. ಇನ್ನೊಂದು ವೆರೈಟಿ ಕೂಡ ಫ್ರಾನ್ಸ್ ಇರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ಅದು ಸ್ವಲ್ಪ ಟೇಸ್ಟು ದಪ್ಪ ಇದ್ದಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಮೀಡಿಯಮಾಗಿ ಇರೋಂಥ ಫ್ರಾನ್ಸ್ನ ತೊಗೊಬಂದರೆ ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ಸೆಂಟ್ರಲ್ಲಿ ಕಟ್ ಮಾಡಿ, ಅದರಲ್ಲಿ ಬ್ಲಾಕಾಗಿ ಒಂದು ಲೈನ್ ಬರುತ್ತೆ. ಸೊ ಅದನ್ನು ಎಳೆದ್ಬಿಡಬೇಕು ತೊಳಿಬೇಕಾದ್ರೆ. ಅದನ್ನೆಲ್ಲ ಬಂದ್ಬಿಟ್ಟು ಫಿಶ್ ಕಾರ್ನರ್ ಅವರು ಮಾಡಿಕೊಡಲ್ಲ ನಮಗೆ. ಸೊ ಹಾಗಾಗಿ ನಾವೇ ಮನೆಗೆ ತೊಗೊಬಂದ್ಬಿಟ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಅಷ್ಟೇ ರುಚಿ ಕೊಡುತ್ತಲ್ವ ಯಾವುದೇ ಆದ್ರೂ ಕಸದಿಂದ ರಸ ಅನ್ನೋ ಹಾಗೆ. ಸೊ ನಾವೇನೇ ಮಾಡೋಕೆ ಹೋದ್ರೂ ಕೂಡ ಸ್ವಲ್ಪ ಟೈಮ್ ತೊಗೊಂಡು ಮಾಡೋದು ಈಸಿ, ಬಟ್ ಅದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ಕೆಲವರು ಜಾಸ್ತಿ ತರಕ್ಕೆ ಹೋಗಲ್ಲ. ಸೊ ಇದು ಕೂಡ ಒಂದು ಚಪಾತಿಗಿರ್ಬೋದು, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮತ್ತು ರೈಸ್ಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಕುಂದಾಪುರ ಸೈಡಲ್ಲೆಲ್ಲ ಬಂದ್ಬಿಟ್ಟು ಫ್ರಾನ್ಸ್ನ ಬಂದ್ಬಿಟ್ಟು ಗೀನಲ್ಲೇ ಹಾಕಿ ಮಾಡ್ತಾರೆ, ಅಂದರೆ ತುಪ್ಪದಲ್ಲೇ ರೋಸ್ಟ್ ಮಾಡಿ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಅವ್ರಿಗೆ ಫಿಶ್ ಐಟಮ್ ಎಲ್ಲ ತುಂಬ, ಯಾವ ಕಡೆ ತುಂಬ ಫಿಶ್ ಐಟಮ್ ತಿಂತಾರೋ ಅವರಿಗೆಲ್ಲ ಇದರ ರುಚಿ ಏನು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಫಿಶ್ ಐಟಮ್ದೆಲ್ಲ. ಸೊ ಓಕೆ ಫ್ರೆಂಡ್ಸ್, ಇವಾಗ ನಾನು ಬಂದ್ಬಿಟ್ಟು ಅದನ್ನು ಸ್ವಲ್ಪ ರೋಸ್ಟೆಡ್ ಮಾಡಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕಿ, ತುಂಬ ಸಾಲ್ಟ್ ಹಾಕಿಲ್ಲ. ಅದಾದಮೇಲೆ ನಾನು ಬಂದ್ಬಿಟ್ಟು ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಲ್ಲನೂ ಮನೇಲಿ ಏನಿದೆಯೋ ಅದನ್ನೆಲ್ಲ ಸ್ವಲ್ಪ ಹಾಕಿದ್ರೆ ಸಾಕು. ಅದೇ ಜಾಸ್ತಿ ಆಗಿಬಿಡುತ್ತೆ. ಚಿಲ್ಲಿ ಪೌಡರ್ ಇರ್ಬೋದು, ಸ್ವಲ್ಪ ಗರಂ ಮಸಾಲ, ಜೀರಾ ಪೌಡರು, ಪೆಪ್ಪರ್ ಪೌಡರು, ಮೇಯ್ನಾಗಿ ಪೆಪ್ಪರ್ ಪೌಡರ್ ಹಾಕ್ಬೋದು. ನಮಗೆ ಪೆಪ್ಪರ್ ಎಷ್ಟು ಟೇಸ್ಟ್ ಬೇಕಾಗುತ್ತೆ, ಖಾರ ಬೇಕಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಪೆಪ್ಪರ್ ಪೌಡ್ರನ್ನ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ತುಂಬ ಖಾರ ಆಗಿಬಿಟ್ರು ಲಾಸ್ಟಲ್ಲಿ ಬೇಕಾದರೆ ನಾವು ಅದನ್ನು ಲೆಮನ್ ಹಾಕಿ ಅದನ್ನು ಹಿಂಡಿದಾಗ ನಮಗೆ ಟೇಸ್ಟ್ ಕಂಟ್ರೋಲಿಗೆ ಬರುತ್ತೆ. ಸೊ ಹಾಗಾಗಿ ಏನು ತುಂಬ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ತಿನ್ಬೋದು. ಕೆಲವರು ಖಾರ ಇಷ್ಟಪಡ್ತಾರಲ್ಲ, ಹಂಗಾಗಿ ಅಷ್ಟೇ. ಅದಾದಮೇಲೆ ನಾನು ಫೈನಲಾಗಿ ನೋಡಿ ಇದಕ್ಕೆ ಬಂದ್ಬಿಟ್ಟು ಅದು ಬೇಗನೆ ಬಾಯ್ಲ್ ಆಗಿಬಿಡುತ್ತೆ. ತುಂಬ ಹೊತ್ತು ಬಾಯ್ಲ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದರೆ ರಬ್ಬರ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಜಾಸ್ತಿ ಹೊತ್ತು ಬಾಯ್ಲ್ ಆಗೋಕ್ಕೂ ಬಿಡಬಾರ್ದು. ಕಡ್ಡಿ ಚುಚ್ಚಿ ನೋಡಿದ್ರೆ, ಇಲ್ಲಾಂದರೆ ನಾವು ಸ್ಪೂನಲ್ಲಿ ಚುಚ್ಚಿ ನೋಡಿದ್ರೆ ಅದು 2 ತುಂಡು ಆಗುತ್ತೆ ಅನ್ನೋದಾದರೆ ಸಾಕಷ್ಟೇ. ತಿನ್ನುವಾಗ ಯಾವಾಗಲೂ ಫ್ರಾನ್ಸ್ ಸ್ವಲ್ಪ ರಬ್ಬರ್ ಥರನೇ ಇರುತ್ತೆ. ಸೊ ಹಾಗಾಗಿ ಅದು ಬಾಯ್ಲ್ ಆಗಿಲ್ಲ ಅಂತ ತಿಳ್ಕೊಬಾರ್ದು. ಅದು ಟೇಸ್ಟ್ ಆಲ್ರೆಡಿ ಬಂದಿರುತ್ತೆ ಮತ್ತು ಬಾಯ್ಲು ಕೂಡ ಆಗಿರುತ್ತೆ. ಸೊ ತುಂಬ ಹೊತ್ತು ಬಾಯ್ಲ್ ಆದಷ್ಟು ಜಾಸ್ತಿ ರಬ್ಬರ್ ಥರ ಆಗುತ್ತೋ ಹೊರತು. ಸೊ ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟು ಬಾಯ್ಲ್ ಮಾಡಿದ್ರೆ ಸಾಕು. ಸೊ 10-15 ಮಿನಿಟ್ಸಲ್ಲೆಲ್ಲ ಈ ಗ್ರೇವಿ ರೆಡಿ ಆಗಿಬಿಡುತ್ತೆ. ಈಸಿಯಾಗಿ ನಾವು ಮಾಡ್ಕೊಂಡು ಬಿಡ್ಬೋದು ಅಷ್ಟೇ. ಇದಾದಮೇಲೆ ನಾನು ಬಂದ್ಬಿಟ್ಟು ಇದಕ್ಕೆ ನಮ್ಮ ಮನೆಯವ್ರಿಗೆ ಪರೋಟ ಥರ ಕೇಳಿದ್ದೆ. ಸೊ ಹಾಗಾಗಿ ಪರೋಟ ತಂದಿದ್ರು ಇವತ್ತು. ಸೊ ತಿನ್ನೋಣ ಅನ್ನಿಸ್ತು, ಹಾಗಾಗಿ ನಾನು ಇವತ್ತು ಫ್ರಾನ್ಸ್ ಫ್ರೈ ಮಾಡಿದೆ. ನನ್ನ ಮಕ್ಳಿಗೂ ಕೂಡ ಇದು ಫಸ್ಟ್ ಟೈಮ್ ನಾನು ಕೊಡ್ತಿರೋದು. ಸೊ ಅವ್ರಿಗೂ ಕೂಡ ಕೊಟ್ಟಿಲ್ಲ ಅದರ ಟೇಸ್ಟು. ಸೊ ತಿಂತಾರೋ ಇಲ್ವೋ ಅಂತಂದ್ಬಿಟ್ಟು ನಾನು ಯಾವುದನ್ನು ಕೂಡ ತೊಗೊಂಡು ಬಂದಿರಲಿಲ್ಲ. ಸೊ ಫಿಶ್ ನಾರ್ಮಲಿ ತರ್ತೀವಿ. ಫಿಶ್ ಅಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೇನಿಲ್ಲ. ಸೊ ಫ್ರಾನ್ಸ್ನ ನಾನು ತಂದು ಮಾಡಿರಲಿಲ್ಲ. ಸೊ ಹಂಗಾಗಿ ನಾವು ತಿಂದಿದ್ದೀವಿ, ಮಾಡ್ತಾಯಿರ್ತೀನಿ. ಮಕ್ಕಳಾದಮೇಲೆ ಅಟ್ಲೀಸ್ಟ್ ನಾನು ಯಾವಾಗಲೂ ತೊಗೊಬಂದಿಲ್ಲ ಅಷ್ಟೇ. ಅವರು ತುಂಬ ಚಿಕ್ಕವರಾಗಿದ್ದಾಗ ತಿನ್ನಿಸ್ಬಾರ್ದಲ್ವ ಜಾಸ್ತಿ ಅವೆಲ್ಲ ಅಂತಂದ್ಬಿಟ್ಟು ಮಾಡ್ತಾಯಿರಲಿಲ್ಲ. ಇವಾಗ ಇಷ್ಟಪಟ್ಟು ತಿಂತಾರೆ, ನೋಡೋಣ ಅಂದ್ಬಿಟ್ಟು ಟ್ರಯಲ್ ಮಾಡೋಣ ಅಂತಂದ್ಬಿಟ್ಟು ತರಿಸಿದ್ದೆ. ಇದು ಕಾಂಬಿನೇಷನಿಗೆ ಮೇಯ್ನಾಗಿ ಪರೋಟ ಚಪಾತಿನೇ ತುಂಬ ಚೆನ್ನಾಗಿ ಬರೋದು. ಸೊ ಹಾಗಾಗಿ ಪರೋಟ ತಿನ್ನಬೇಕು ಅಂತಂದ್ಬಿಟ್ಟು ನಾನು ಪರೋಟ ತರಿಸಿದ್ದೆ. ಸೊ ರೆಡಿಮೇಡ್ ಪರೋಟ ಬರುತ್ತಲ್ಲ, ಸೊ ಹಾಗಾಗಿ ಅದನ್ನು ಪರೋಟ ತರಿಸಿ ಮಾಡಿ ತಿನ್ನೋಣ ಅಂತಂದ್ಬಿಟ್ಟು ತಿಂತಾಯಿದ್ದೀವಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಈ ಒಂದು ರೆಸಿಪಿನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೂ ಅಂದ್ಕೊತೀನಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಸಿಂಪಲಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ. ತುಂಬ ಏನೂ ಹಾಕೋ ಅವಶ್ಯಕತೆಯೂ ಇಲ್ಲ, ಏನಿಲ್ಲ. ಎಲ್ಲರೂ ಕೂಡ ಈಸಿಯಾಗಿ ಇದನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು.
ಕೆಲವ್ರಿಗೆ ಇದ್ರ ಸ್ಮೆಲ್ ಆಗಲ್ಲ ಅಂತಂತೀರ. ಅದು ಅದು ಬಾಯ್ಲ್ ಆಗಿ ರೆಡಿ ಆದಮೇಲೆ ತುಂಬ ಚೆನ್ನಾಗಿರುತ್ತೆ, ಅದೆಲ್ಲ ಏನಿಲ್ಲ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನೀವು ಕೂಡ ಮನೇಲಿ ಮಾಡಿ. ನಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ನಾನು ತಿನ್ನಲ್ಲ, ಟ್ರಯಲ್ ನೋಡೋಣ ಅಂತ ತರಿಸಿದ್ದಲ್ವ, ಸೊ ಎಲ್ರಿಗೂ ಇಷ್ಟ ಆಯಿತು. ಆಮೇಲೆ ಆ್ಯಕ್ಚುಲಿ ಪರೋಟ ಅಲ್ವಾ, ತುಂಬ ಹೆವಿ ಆಗಿಬಿಡುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಸ್ವಲ್ಪನೇ ಪರೋಟ ತಿನ್ನಿಸಿದ್ವಿ. ನಾವು ಕೂಡ ಜಾಸ್ತಿ ತಿನ್ನೋಕೆ ಹೋಗಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನದು ಫ್ರಾನ್ಸ್ ಫ್ರೈ ರೆಸಿಪಿ ಬ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.